ಪ್ರಕಾಶ್ ಭಟ್ರೆ ನಮಸ್ಕಾರ. ನಮಸ್ತೆ. ನಮ್ಮ ದೇವಸ್ಥಾನದ ಪುನರ್ವಷ್ಟ ಬಂಧ ಸಮಿತಿ ಅಧ್ಯಕ್ಷರಾಗಿ ಪುನರ್ವಷ್ಟ ಬಂಧ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯ ಮಾಡ್ತಾ ಇದ್ದೀರಾ. ಮುಕ್ತಾಯದ ಹಂತಕ್ಕೆ ಬಂದಿದೆ. ನೀವು ಪುನರ್ವಷ್ಟ ಬಂಧದ ಬಗ್ಗೆ ಸ್ವಲ್ಪ ವಿವರಗಳನ್ನ ನಮ್ಗೆ ಹೇಳ್ಬೇಕು. ನಿನ್ನೆ ಸಂಜೆಯಿಂದ ಪ್ರಾರಂಭಗೊಂಡು ನಿನ್ನೆ ಸಂಜೆ ವಾಸ್ತು ರಾಕ್ಷೋಪನ ಹೋಮ ಮತ್ತೆ ಸ್ಥಳ ಶುದ್ಧಿಗಳನ್ನೆಲ್ಲ ಮಾಡಿ ಇವತ್ತು ಬೆಳಗ್ಗೆಯಿಂದ ಅಷ್ಟಬಂಧ ಪುನಃ ಪ್ರತಿಷ್ಠಾಪನೆಗೆ ಅಷ್ಟಬಂಧ ಎಲ್ಲ ತೆಗೆದುಬಿಟ್ಟು ಹೊಸದಾಗಿ ಅಷ್ಟಬಂಧವನ್ನು ಹಾಕಿ ಈಗ ಕಲಾತತ್ವ ಹೋಮಗಳು ಮತ್ತೆ 24 ದ್ರವ್ಯ ಕಲಶಗಳು ಅಂದ್ರೆ ನವರತ್ನ ಅದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮ ಕಲಶ ಮತ್ತೆ ಸುತ್ತಲೂ 24 ದ್ರವ್ಯ ಕಲಶಗಳು ಬರುತ್ತೆ. ಹಾಲು, ಮೊಸರು, ತುಪ್ಪ, ಮಧು, ಪಂಚಗವ್ಯ, ಫಲ, ಭಕ್ಷ್ಯ, ಯವ, ಭತ್ತ, ಎಳ್ಳು, ಹಿರಣ್ಯ, ಮುತ್ತು, ರತ್ನ, ಹವಳ ಮತ್ತೆ ಪಾದರಸದಿಂದ ಹಿಡಿದು ಎಲ್ಲಾ ಧಾತುಗಳಿಂದ ಕೂಡಿದಂತ 24 ದ್ರವ್ಯಗಳಿಂದ ಇವತ್ತು ಬ್ರಹ್ಮ ಕಲಶ ಸ್ಥಾಪನೆ ಆಗಿ ಈಗ ಗಣಪತಿಗೆ ಜೀವಕಲೆಯನ್ನು ಕೊಟ್ಟು ಕಲಾತತ್ವ ಹೋಮ ಮಾಡಿ ಆಮೇಲೆ ಈ ಎಲ್ಲಾ ಕಲಶಗಳನ್ನು ಗಣಪತಿಗೆ ಅಭಿಷೇಕ ಮಾಡಿ ಬ್ರಹ್ಮ ಕಲಶ ಅಭಿಷೇಕವನ್ನ ಇವತ್ತಿಂದ ಮಾಡಿ ಮಹಾಮಂಗಳಾರತಿ ಪೂರ್ಣಾಹುತಿ ಮಹಾಮಂಗಳಾರತಿಯಾಗಿ ತೀರ್ಥಪ್ರಸಾದವೇ ತುಪ್ಪ ಇಸ್ಕೊಂಡು ಇದು ತುಪ್ಪ